ಒಂದು ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಸೀನ್ ತೋರಿಸುವುದಕ್ಕೆ ನಾನು ರೆಡಿ ಇದ್ದೀನಿ ಎಂದು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ತುಂಬ ಜನರಿಗೆ ಹೇಳಿದ ಸ್ಥಳಕ್ಕೆ ಬರಲು ಆಗುತ್ತಿಲ್ಲ. ಅದಕ್ಕೆ ವಾಟ್ಸಪ್ಪಲ್ಲಿ ಸೀನ್ ತೋರಿಸುತ್ತಾ ಸಮಾಧಾನಪಡಿಸಲು ಈಕೆ ನಿರ್ಧರಿಸಿದ್ದಾಳೆ. ಇವಳು 24 ಗಂಟೆ ಫ್ರೀ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾಳೆ. ಅದಕ್ಕೆ ಸ್ನೇಹಿತರೆ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಇದರಿಂದ ಚಿಂತೆ ದೂರ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮನಸ್ಸಲ್ಲಿ ನೂರಾರು ಚಿಂತೆಗಳು ಇರುವಾಗ ಒಂದು ಸಲ ಆನ್ಲೈನ್ನಲ್ಲಿ ಸೀನ್ ನೋಡುತ್ತಾ ಬೆರಳಿಗೆ ಕೆಲಸ ಕೊಟ್ಟರೆ ಚಿಂತೆಗಳು ದೂರ ಆಗಿ ಮನಸ್ಸು ತುಂಬನೇ ಹಗುರವಾಗುತ್ತದೆ ಎಂದು ಖುದ್ದಾಗಿ ಈಕೆ ಮಾಹಿತಿ ಹಂಚಿಕೊಂಡಿದ್ದಾಳೆ. ಬಳಕೆ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಇವರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಂಡು ಬರೋಣ. ಶಿವಮೊಗ್ಗ ಜಿಲ್ಲೆಯ ಹೊಸನಗರದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಹೆಸರು ಪ್ರಿಯಮಣಿ ಅಂತ. ವಾಟ್ಸಪ್ಪಲ್ಲಿ ನೋಡುತ್ತಾ ಸಮಾಧಾನ ಪಡಿಸಿಕೊಳ್ಳಲು ನಿರ್ಧರಿಸಿದ್ದಾಳೆ. ನಿಮ್ಮ ಹತ್ರ ವಾಟ್ಸಪ್ ಇದ್ದರೆ ಮಾತ್ರ ಅನಿಸಿಕೆ ತಿಳಿಸಿ ಎಂದು ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಜೊತೆಗೆ ಸ್ನೇಹಿತರೆ, ಈಕೆ ಹತ್ತಿರ ಟೊಯೋಟಾ ಯೂರಿಯೋನ್ ಒಂದು ಒಳ್ಳೆ ಕಾರ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಅದೇ ರೀತಿ ಮುಂದೆ ಬನ್ನಿ. ಇದೇ ಟೊಯೋಟಾ ರಿಯೋನ್ ಕಾರಲ್ಲಿ ಕುಳಿತುಕೊಂಡು ಸ್ನೇಹಿತರೆ ವಾಟ್ಸಪ್ ಮೂಲಕ ಒಳ್ಳೆ ಸೀನ್ ತೋರಿಸುವುದಾಗಿ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಕಾರ್ನ ವಿಂಡೋಸ್ ಲಾಕ್ ಮಾಡಿದರೆ ಕಾರ್ ಒಳಗಡೆ ಇರತಕ್ಕಂಥ ದೃಶ್ಯ ಹೊರಗಡೆ ಜನರಿಗೆ ಶೋ ಆಗೋದಿಲ್ಲ. ಈಕೆ ಹತ್ತಿರ ಇರತಕ್ಕಂಥ ಟೊಯೋಟಾ ರಿಯೋನ್ ಕಾರ್ನ ಒಂದು ಬಾಡಿ ಡಿಸೈನ್ ನೋಡೋದಾದರೆ ಸ್ಟೈಲಿಶ್ ಆ್ಯಂಡ್ ಏರೋಡೈನಮಿಕ್ ಒಂದು ಡಿಸೈನ್ ಹೊಂದಿರುತ್ತೆ ಸ್ನೇಹಿತರೆ. ಜೊತೆಗೆ ವೈಬ್ರೆಂಟ್ ಆ್ಯಂಡ್ ಕ್ಲಿಯರಿಟಿ ಆಗಿರುವುದಾಗಿ ಮಾಹಿತಿ ತಿಳಿಸಿದ್ದಾರೆ. ಇದರ ಒಂದು ವೀಲ್ ಬೇಸ್ ಬಂದುಬಿಟ್ಟು 2775 mm ಆಗಿರುತ್ತೆ. ಇದರ ಒಂದು ಓವರಾಲ್ ಲೆಂತ್ ಬಂದುಬಿಟ್ಟು 4825 mm ಮತ್ತು ಇದರ ಒಂದು ಕ್ಯಾಬಿನ್ ಸ್ಪೇಸ್ ಕೂಡ ತುಂಬಾ ದೊಡ್ಡದಾಗಿರುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಕಾರಲ್ಲಿ ಮಲಗಿಕೊಂಡು ತಾವು ವಾಟ್ಸಪ್ ಮಾಡೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಈ ಒಂದು ಕಾರ್ ಸ್ನೇಹಿತರೆ ನೋಡೋದಕ್ಕೆ ಸ್ಟ್ರಾಂಗ್, ಅದರ ಜೊತೆಗೆ ತುಂಬಾ ಒಂದು ಸ್ಟೈಲಿಶ್ ಆಗಿರುತ್ತದೆ. ಇದರ ಜೊತೆಗೆ ಸ್ನೇಹಿತರೆ ಸೇಫ್ಟಿ ಸಲುವಾಗಿ ಕೂಡ ಇದು ಒಂದು ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆದರೂ ಸ್ನೇಹಿತರೆ ಇವರು ಭೇಟಿಯಾಗಲು ಸಾಧ್ಯವಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಇದೇ ಕಾರಲ್ಲಿ ಕೂತುಕೊಂಡು ವಾಟ್ಸಪ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ತುಂಬ ಬಳಕೆ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸ್ನೇಹಿತರೆ ಚಾಟಿಂಗ್ ಕೂಡ ಇದೇ ಕಾರಲ್ಲಿ ಕೂತುಕೊಂಡು ಮಾಡೋದಾಗಿ ಮಾಹಿತಿ ತಿಳಿಸಿದ್ದಾರೆ.